ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗಾಗಲೇ ನಿಮ್ಮೊಂದಿಗೆ ಶಿಕ್ಷಣದಲ್ಲಿ, ಅದರಲ್ಲೂ ಈ ಪ್ರೈವೇಟ್ ಸಂಸ್ಥೆಗಳ ಮೂಲಕ ಯಾವ ರೀತಿಯಾಗಿ ದುಡ್ಡು ಹೊಡಿತಾ ಇರ್ತಾರೆ ಉನ್ನತ ಶಿಕ್ಷಣ ಅಥವಾ ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳು ಅನ್ನೋದ್ರ ಬಗ್ಗೆ ಮೇಲೆ ಹೇಳ್ತಾನೆ ಇರ್ತೀನಿ. ಇಂಥ ಕೋರ್ಸ್ಗಳಂತೂ ನಮ್ಮ ಜನಸಾಮಾನ್ಯರ ಮಕ್ಕಳ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಯಿಂದ ಹೇಳ್ತಾನೆ ಇರ್ತೀನಿ. ಅಂಥ ಒಂದು ಭಾನಗಡಿ ಆದಂತಹ ಘಟನೆ ಅದು ಬೆಂಗಳೂರಿನ BMS ಶೈಕ್ಷಣಿಕ ಟ್ರಸ್ಟದಲ್ಲೇ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಮಾಡಿಸಿಂದ ದುಡ್ಡು ಹೊಡೆದ ಹೆಚ್ಚು 20 ಕೋಟಿ ರೂಪಾಯಿಗಳ ಹೊರಗೆ ಅವು ಈ ಒಂದು ಅನೈತಿಕವಾಗಿ ಗಳಿಸಿದಂಥ ದುಡ್ಡನ್ನು ಈಗ ನಮ್ಮ ED ಕೆಲವು ನಾವು ಟೀಕಾ ಮಾಡ್ತಾ ಇರ್ತೀವಿ. ED ಬಗ್ಗೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕಾರಣ ಇದು ಕೇಂದ್ರದ ಕೈಗೊಂಬೆ ಅಂತ ಹೇಳ್ತೀವಿ. ಆಗಲಿ ಏನೋ ಆಗಲಿ ಯಾರ್ದು ಕೈಗೊಂಬಿರಲಿ, ಆದರೆ ಕೆಲವೊಮ್ಮೆ ತನ್ನ ಸರ್ಕಾರದ ಪರ ಇರಲಿ ಅಥವಾ BJP ಪರ ಇರಲಿ, ಕಾಂಗ್ರೆಸ್ ಪರ ಇರಲಿ, ಅದು ಸ್ಟೇಟ್ ಗೌರ್ಮೆಂಟ್ ಪರ ಇರಲಿ, ಅದು ಮಾತು ಬಿಟ್ಬಿಡೋಣ. ನಾವೀಗ ಒಳ್ಳೆ ಕೆಲಸಗಳು ಆಗಿರ್ತಾವೆ. ಯಾಕೆಂದ್ರೆ ಈ ಅದರಲ್ಲೂ ಮುಖ್ಯ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಭಾಳ ನೋಡಿ ಪ್ರಶ್ನೆ ಪತ್ರಿಕೆ ಪ್ರಕಟ ಆಗುವಂಥದ್ದು ಮೊದಲೇ ಇವನ್ ನೀಟ್ ಇದು ಹಿಂದೊಮ್ಮೆ ನೋಡಿದ್ದೀವಿ ನಾವು. ಈ ನೀಟದ ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಅಥವಾ ಈಗಿನ ಇಂಜಿನಿಯರಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಅಲ್ಲಿ ಒಂದು ರೀತಿ ಹಣದ ದುರ್ವ್ಯವಹಾರ ಮಾಡೋದು, ಹಣಕ್ಕಾಗಿ ಏನು ಸೀಟ್ ಹೆಂಗೆ ಮಾಡ್ಕೋತಾರೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಸಾಕಷ್ಟು ಚರ್ಚೆ ಮಾಡಿದ್ದದ. ವಿಶೇಷವಾಗಿ ಈ ಒಂದು ಸರ್ಕಾರಿ ಕೋಟಾದಲ್ಲಿ ಸಹಿತ ಯಾವ ರೀತಿ ರೊಕ್ಕ ಹೊಡಿತಾರೆ ಅನ್ನುವಂಥದ್ದು ಮಾತನ್ನು ಅಂಥ ಒಂದು ಕೇಸಲ್ಲಿ ಸಿಕ್ಕಾಕೊಂಡ BMSETಯ ಈ ಟ್ರಸ್ಟ್ನ ಕೆಲವೊಂದು ಜನ ದುಡ್ಡು ಒಂದು 20 ಕೋಟಿ ಹೊಡೆದಿದ್ದಾರೆ. ಆ ದುಡ್ಡು ಒಂದು ಹಿಡಿಯುವಲ್ಲೇ ಅಥವಾ ಆ ದುಡ್ಡಿನ ಮುಟ್ಟುಗೋಲು ಹಾಕುವಲ್ಲೇ ಒಂದು ರೀತಿಯಿಂದ ನಮ್ಮ ED ಯಶಸ್ವಿ ಆಗ್ಯದ ಅಂತ ಹೇಳಬೇಕಾಗ್ಯದ. ಯಾಕಂದ್ರೆ ಈ ಇಂಜಿನಿಯರಿಂಗ್ ಕಲಿಯುವಂಥ ಮಕ್ಕಳಿಗೆ ಸಹ ತಂತೆಗಳಿಗೆ ಕೆಲವೊಮ್ಮೆಲ್ಲ ಮೆರಿಟ್ದಾಗ ಆಗುವುದಿಲ್ಲ. ಆದರೂ ಸಹಿತ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟ ಮತ್ತೆ ಕೋಟ 108 ಗದ್ದಲ ಅದರಲ್ಲಿ ದುಡ್ಡು ಹೊಡೆಯುವಂಥದ್ದು ನಿರಂತರ ನಡೀತಾನೆ ಇರ್ತದೆ. ಅದು ಬ್ಲಾಕಿಂಗ್ ಮಾಡೋದು, ಸೀಟ್ ಬ್ಲಾಕಿಂಗ್ ಮಾಡಿ ಎಲ್ಲ ತೀರಿದಾವ ಹೇಳೋದು, ಆನಂತರ ಅದನ್ನು ರೇಟ್ ಭಾಳ ಏರಿಸ್ಕೊಳ್ಳೋದು, ರೊಕ್ಕ ಹೊಡ್ಕೊಳ್ಳೋದು. ಹೀಗಾಗಿ ಮಧ್ಯಮ ವರ್ಗ ಅದರ ದುಡಿಯುವ ವರ್ಗದಿಂದ ಸಾಧ್ಯನಿಲ್ಲ ಈ ಕೋರ್ಸ್ಗಳು ಕಳಿಸ್ಲಿಕ್ಕೆ ಇವತ್ತು ಆ ಪರಿಸ್ಥಿತಿ ಅದ. ಇನ್ನು ಉಳಿದವ್ರು ಯಾರಪ್ಪ ಅಂದ್ರೆ ಮಧ್ಯಮ ವರ್ಗದವರು, ಟೀಚರ್ ಇರ್ಬೋದು, ಮತ್ತೇನು ಇರ್ಬೋದು, ಪಾಪ ಅವ್ರಿಗೆ ಒಂದು ರೀತಿ ಮಾನಸಿಕವಾಗಿ ಅಧೈರ್ಯ ಇರ್ತದೆ. ಮಕ್ಳು ಹೆಂಗಾದ್ರೂ ಕಲೀಲಪ್ಪ, ನಾವು ಏನಾರ ಮಾಡಿ ಮುಂದೆ ಹೋಗಿ ನನ್ನ ಮಗಳು ಅನ್ನುವಂಥದ್ದು ಏನೋ ದುಡ್ಡು ಮಾಡಿ ಕೊಡ್ತಿರ್ತಾರೆ. ಈಗ ಒಂದು 2 ಲಕ್ಷ 3 ಲಕ್ಷ ಮತ್ತೊಂದು 2-3 ಲಕ್ಷ ಹಿಂಗೆ ಹೊಡೆದ 20 ಕೋಟಿವರೆಗೆ ಇವ್ರು ಹೊಡ್ಕೊಂಡಿದ್ದಾರೆ ಈ ಟ್ರಸ್ಟಿಗಳು ಅಂತೇಳಿ ಆರೋಪಗಳಿದ್ದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದೂರ ಕೊಟ್ಟಿದ್ರು. ಅದು ಮಲ್ಲೇಶ್ವರ ಮತ್ತು ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ನೆಲೆಯಲ್ಲೇ ಈ ED ದಾಳಿ ಮಾಡಿ ಹೆಚ್ಚು ಕಡಿಮೆ 19.46 ಕೋಟಿ ಮೌಲ್ಯದ ಆಸ್ತಿಯನ್ನು ಹೋಗಿ ಜಪ್ತ್ ಮಾಡಿ ಇದು ಎಲ್ಲಿದು ಬಂತು ನಿಮಗಂತ ಹೇಳುವಂಥದ್ದು. ನೋಡಿ ಎಷ್ಟು ಪ್ರಮಾಣದ ದುಡ್ಡಿನ ವ್ಯವಹಾರ ನಡೀತದೆ ಅಂತೇಳಿ. ಆ ಹಿನ್ನೆಲೆಯಲ್ಲೇ ಈ ಸಂಸ್ಥೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಹೆಚ್ಚಿನ ಶುಲ್ಕ ವಸೂಲಿ ಮತ್ತು ಮಧ್ಯವರ್ತಿಗಳ ಮೂಲಕ 10 ಪಟ್ಟಿಗೂ ಹೆಚ್ಚು ಮೊತ್ತಕ್ಕೆ ಸೀಟುಗಳನ್ನು ಮಾರಾಟ ಮಾಡಿರುವುದು ಪತ್ತೆಯಾಗಿತ್ತು. ಈ ಹಿಂದೆ ಏನಪ್ಪ ಅಂತಂದ್ರೆ ಈ 2025ರಾಗ ಎಲ್ಲ ಹುಡುಕಿ ತೆಗೆದಾಗ ಈ ಪ್ರಮಾಣದಲ್ಲಿ 10 ಪಟ್ಟು ಹೆಚ್ಚು, ಈ 1,000 ಇದ್ರಲ್ಲೋ 10,000 ಹೇಳುವಂಥ 1 ಲಕ್ಷ ಇದ್ರೆ 10 ಲಕ್ಷ ಆ ರೀತಿಯ ಶೀಟ್ಗಳು ಮಾರ್ಕೊಂಡಿದ್ದು ಬ್ಲಾಕಿಂಗ್ದಾಗ ಆ ದುಡ್ಡು ಹೊಡೆದಿದ್ವು ಅಂತೇಳಿ ಈಗಾಗಲೇ ಅದು ಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಶೀಟ್ ಬ್ಲಾಕಿಂಗ್ನಿಂದ 20.20 ಕೋಟಿ ಸಂಗ್ರಹ ಮಾಡಿರುವುದಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಯ ಪ್ರತಿನಿಧಿಗಳು, ಮಧ್ಯವರ್ತಿಗಳ ವ್ಯಾಟ್ಸಪ್ ಚಾಟ್ಗಳು, ಡೈರಿ ಮತ್ತು ಲೆಕ್ಕದ ಪುಸ್ತಕಗಳಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದ್ದವು. ಆದರೆ ಸಂಸ್ಥೆಯ ಲೆಕ್ಕಪತ್ರಗಳಲ್ಲಿ ಈ ಹಣವನ್ನು ತೋರಿಸಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ದುಡ್ಡು ಹಿಡಿಯುವಂಥ ಕೆಲಸ ಆಗಿದೆ ಅಂತ ಹೊಡೆದ ತಮ್ಮದು ಆಸ್ತಿ ಮಾಡ್ಕೊಂಡಿದ್ದು. ಅದೇನು ಮಾಡ್ಕೊಂಡಿದ್ರಪ್ಪ ಶೀಟ್ ಹೊಡೆದ ಶೋಧದ ವೇಳೆ 1.86 ಕೋಟಿ ನಗದು ಪತ್ತೆಯಾಗಿತ್ತು. ಅದಕ್ಕೆ ಲೆಕ್ಕಪತ್ರ ಇರಲಿಲ್ಲ. 1.86 ಲಕ್ಷ, 1,86,00,000 ಶೀಟ್ ಬ್ಲಾಕಿಂಗ್ ಮೂಲಕ ಶೀಟ್ಗಳನ್ನು ಮಾರಾಟ ಮಾಡಲಾಗುತ್ತಿತ್ತು ಎಂಬುದನ್ನು ಏಜೆಂಟರು, ಮಧ್ಯವರ್ತಿಗಳು, ಕಾಲೇಜು ಸಿಬ್ಬಂದಿಗಳು ವಿಚಾರಣೆ ವೇಳೆ ದೃಢಪಡಿಸಿದರು. ED ಈ ಒಂದು ಎನ್ಕ್ವೈರಿ ಮಾಡುವುದು ಎಲ್ಲರೂ ಅಲ್ಲಿ
ಬೋಧಕ ವರ್ಗದವರಾಗಿರ್ಬೋದು, ಮತ್ತುಳಿದ ಬೋಧಕೇತರ ವರ್ಗದವರಾಗಿರ್ಬೋದು, ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಅವ್ರು ಒಪ್ಕೊಂಡಿದ್ರು ಅದನ್ನು, ಹೌದು ನಡೀತಿದ್ರಿ ಇಲ್ಲ ಅಂತೇಳಿ. ಅಕ್ರಮವಾಗಿ ಗಳಿಸಿದ ಈ ಹಣವನ್ನು ಏನಪ್ಪ ಅಂತಂದ್ರೆ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಂಡದಷ್ಟಲ್ಲ, ಸ್ವತ್ತುಗಳನ್ನು ಅಂದರೆ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡಾರ, ಬಂಗಾರ ಖರೀದಿ ಮಾಡ್ಕೊಂಡ್ರ, ಹೀಗೆಲ್ಲ ನಡೆದವನು ಅಂತ ಒಂದು ಮಾತನ್ನು ಇಲ್ಲಿ ಹೀಗಾಗಿ ಇಡೀ ಇದು ಹೊರಗೆ ಹಾಕ್ಯದ. ಇದು ಯಾವುದೇ ಪಕ್ಷದ ಮಾಡಿರಿ, ಆದರೆ ಇದು ಮಾಡಿದ್ದೇನು ಸುಳ್ಳಲ್ಲ, ಆಗಿದ್ದೇನು ಸುಳ್ಳಲ್ಲ. ಈ ಪ್ರಮಾಣದಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಕಾಲೇಜು ನಡೀತಿರ್ತದೆ. ಇವತ್ತು BE ಅದರಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳನ್ನ ತರೋದಕ್ಕಾಗಿ ಯಾಕೆ ಅದರಲ್ಲಿ ಪ್ರೈವೇಟ್ದವ್ರು ಹೆಚ್ಚು ಆಸಕ್ತಿ ತೋರಿಸ್ತಾರೋ, ಅಥವಾ ಇನ್ನುಳಿದ ಮಠಮಾನ್ಯಗಳು ಸಹಿತ ಇತ್ತೀಚೆಗೆ ಈ ಒಂದು ವ್ಯವಹಾರದ ಕೈ ಹಾಕೋದನ್ನು ಹೆಚ್ಚು ಮಾಡೋದರಿಂದಾಗೆ ಕಾರಣ ಇಷ್ಟ ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿಯ ಈ ದೇಶದ 10% ಇರುವಂಥ, ಅದರಲ್ಲೂ ಒಂದು 7-8% ಇರುತ್ತಿರುವಂಥ ಮಧ್ಯಮ ವರ್ಗದವರು, ಅವರಿದ್ದವರು ತಮ್ಮ ಮಕ್ಕಳ ಏಳಿಗೆಗಾಗಿ ಏನೋ ಒಂದು ದಂಡ ಹಿಡಿದ ಬರೋ ಕಾರಣಕ್ಕಾಗಿ ಹೇಳಿದಷ್ಟು ಕೊಟ್ಟು ಹೋಗುವಂಥದ್ದು. ಮತ್ತು ಅದೇ ಕಾಲಕ್ಕೆ MBBSದು ಎಕ್ಸಾಮ್ಗಳಲ್ಲಿ ಸಹಿತ ಇವೆಲ್ಲ ಕರೆದು ನಡೀತಾ ಇದ್ದಾವೆ. ಹಿಂದೊಮ್ಮೆ ಅದು ವ್ಯಕ್ತ ಆಗಿದ್ದು, ನೀಡಿದ ಪರೀಕ್ಷೆಯಲ್ಲೇ ಕೆಲವೊಬ್ಬರು ಕ್ವಶನ್ ಪೇಪರ್ ಮೊದಲು ಔಟ್ ಆಗಿದ್ದು ಅನ್ನುವಂಥ ಕಾರಣಕ್ಕೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದು. ಅಂದರೆ ಒಟ್ಟಿಲ್ಲ ಹೇಳೋ ಉದ್ದೇಶ ಏನಪ್ಪ, ಇದನ್ನ ಯಾಕೆ ನಾನು ಎಫರ್ಟ್ ತೊಗೊಂಡಪ್ಪ ಅಂತಂದ್ರೆ, ನಾನು ಮೇಲಿನ ವಾದ ಮಾಡ್ತಾ ಇರ್ತೀನಿ ಹೈಯರ್ ಎಜುಕೇಷನ್ ಫ್ರೀ ಆಗ್ಬೇಕು ಎಲ್ಲರಿಗೂ ಅಂತೇಳಿ. ಇಲ್ಲದ ನೋಡ್ರಿ ಉತ್ತರ ಅದಕ್ಕೆ. ಮತ್ತು ಇಷ್ಟೆಲ್ಲ ಕೊಟ್ಟು ಯಾರ ಕೈಲಾಗ ಸಾಧ್ಯತೆ? ಬಡ ಮಕ್ಕಳಿಂದ ಎಷ್ಟೋ ಮೆರಿಟೋರಿಯಸ್ ಇದ್ರು ಸಹಿತ ಅವ್ರು ಹತ್ತಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪಾಸ್ ಸಹಿತ ಮತ್ತೆ ದುಡ್ಡು ಕೊಟ್ಟು ಹೋಗ್ಬೋದು, ಎಲ್ಲಿದ್ದವರು ಪಾಪ ದುಡ್ಡ. ಅದಕ್ಕಾಗಿ ಇವತ್ತು ನಾವು ಮತ್ತೊಮ್ಮೆ ಹೇಳೋದು, ನಮ್ಮ ರಾಜ್ಯ ಏನಾದರೂ, ನಮ್ಮ ದೇಶ ಏನಾದರೂ ಚೈನಾ ಜೊತೆಗೆ, ಅಮೇರಿಕಾ ಜೊತೆಗೆ ಪ್ರಬಲವಾದ ಸ್ಪರ್ಧೆ ಮಾಡಬೇಕಾಗಿತ್ತಂದ್ರೆ ಬರೀ ಏನೋ ಲ್ಯಾಂಡ್ ಮಾಫಿಯಾ ಆದವರು ಇನ್ನೊಬ್ಬರು ಬೆಳೆಯುವಂಥದ್ದು ಮಾಡಬಾರ್ದ್ರಿ. ಬರಗೋಡದ್ರ ದುಡ್ಡು ಹೊಡೆಯುವಂಥವ್ರಲ್ಲ. ಈ ಒಂದು ಶಿಕ್ಷಣಕ್ಕೆ ನೀವು ಎಷ್ಟು ದುಡ್ಡನ್ನು ತೊಡಗಿಸ್ತೀರಿ, ಯಾವ ಪ್ರಮಾಣದ ಪರ್ಸೆಂಟೇಜ್ ಖರ್ಚು ಮಾಡ್ತೀರಿ? ಬರೀ 1-2% ಖರ್ಚು ಮಾಡ್ತೀರಿ. ಹೀಗಾಗಿ ಹಿಂಗೆ ಎಲ್ಲ ಶುರು ಆಗಿಬಿಟ್ಟಿದಾವೆ. ಪಾಪ ಫ್ರೀ ಆದ್ರೆ ಎಲ್ಲ ಮಕ್ಕಳು ಕಲಿತಾರೆ ರೀ. ಅಲ್ಲಿ ನೀವು ದುಡ್ಡು ಹಾಕಿರೋದನ್ನು, ನಮ್ಮ ಬಜೆಟ್ನ 20-25% ದುಡ್ಡು ಹಾಕಿರಿ, ಈ ದೇಶ ಉದ್ಧಾರ ಆಗ್ತದೆ. ಅದು ಬಿಟ್ಟು ನೀವು ಇಂಥವೆಲ್ಲ ಮಾಡಿಸಿ ನೋಡ್ರಿ, ಪ್ರೈವೇಟ್ದವ್ರು ಈ ರೀತಿ ದುಡ್ಡು ಹೊಡ್ಕೊಂಡು ಆಸ್ತಿ ಕೊಡ್ತಾರೆ. ಅಷ್ಟೆಲ್ಲ ಕೊಟ್ಟು ಹೋದ ಮಕ್ಕಳು ಎಷ್ಟು ಮಟ್ಟಿಗೆ ಅವರು ಅದ್ರ ಜಾಣರಾಗ್ತಾರೆ, ವಿದ್ವತ್ತನ್ನು ಪಡ್ಕೋತಾರೆ, ದೊಡ್ಡ ವ್ಯಕ್ತಿ ಆಗ್ತಾರೆ. ಯಾಕಂದ್ರೆ ಈ BE ಕಲೀಲಿ, ಪ್ರೊಫೆಷನಲಿ ಯಾವುದೂ ಇಲ್ಲ, MBBS ಅಲ್ಲಿ ಯಾವುದೂ ಇಲ್ಲ, ಅದಕ್ಕೆ ಡೆಡಿಕೇಶನ್ ಬೇಕು, ವರ್ಕ್ ಜೊತೆಗೆ ಒಂದು ಅದ್ರ ಬಗ್ಗೆ ಆಸಕ್ತಿ ಬೇಕು. ಈ ದುಡ್ಡು ಕೊಟ್ಟು ಹೋದ ಮಕ್ಕಳಿಗೆ ಆಸಕ್ತಿ ಬರೋಕ್ಕೆ ಹೆಂಗೆ ಸಾಧ್ಯ? ಹಿಂದಿನ ಬಂದಿದ್ದು ಬಾಯ್ಪಾಟ್ ಮಾಡೋದು, ಮತ್ತೇನು ಮಾಡೋದು, ಮಾತ್ರ ಎಕ್ಸಾಮ್ ಏನೋ ಅಲ್ಲೂ ಇನ್ನೂ ನಡೀತಿರ್ತಾವೆ ಅಂತರ್ಬಾಹಾರಗಳು. ಅಂದ್ರೆ ದುಡ್ಡು ಕೊಟ್ಟ ಹೆಚ್ಚು ಮಾಸ್ ಮಾಡ್ಕೊಂಡು ಹೋಗ್ತಾನೆ, ಇಲ್ಲ ಇದು ನಾವು ನೋಡಾಕತ್ತೀವಿ ಇವತ್ತು. ಇದೆಲ್ಲ ಬಂದ್ ಮಾಡಿ ಸರ್ಕಾರದ ಸ್ವತಃ ತಾನು ಆಸಕ್ತಿ ತೊಗೊಂಡು ಹೆಚ್ಚಿನ ದುಡ್ಡಿನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ರಾಜ್ಯ ಅಷ್ಟೇ ಅಲ್ಲ, ದೇಶದ ಸ್ಥಿತಿ ಬದಲಾಗ್ತದೆ. ಮತ್ತು ಶಿಕ್ಷಣ ಅಂತ ಈಗಾಗಲೇ ಕನ್ಕರೆಂಟ್ ಲಿಸ್ಟ್ ಇರೋದ್ರಿಂದ ಸೆಂಟ್ರಲ್ ಮತ್ತು ಸ್ಟೇಟ್ ಇಬ್ಬರು ನಡೆಸೋದ್ರಿಂದಾಗೆ ಇವರಿಬ್ಬರು ಫ್ರೀ ಮಾಡಿದಾಗ ಮಾತ್ರ ಇದು ಪರಿಹಾರ ಸಿಗೋದು. ಮೊದಲು ಈ ಪ್ರೈವೇಟ್ದವ್ರಿಗೆ ಹೊರಗೆ ತೆಗಿಬೇಕಾಗಿದ್ದು, ಇದನ್ನು ತೆಗೆಯವ್ರು ಯಾರು? ಎಲ್ಲ ಮತ್ತು ಹೇಳೋದು ಕೂತ್ಬಿಡೋದು, ಗಂಟೆ ಕೊಡೋರು ಯಾರು ಅಂತಾರೆ ಅವ್ರು. ಮತ್ತು ಈಗೆಲ್ಲ ಏನು ಖರ್ಚು ಮಾಡ್ತೀರಿ ಇದನ್ನು ದುಡ್ಡು? ನೀವು ಈ 45-50 ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ಪ್ರತಿ ವರ್ಷವೂ ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತೀರಿ. ಮತ್ತು ಅದನ್ನು ಏನಪ್ಪ ಅಂದ್ರೆ ನಮ್ಮ ಬಜೆಟ್ ಹಾಕೊಂಬಂದು ಯಾವುದಕ್ಕೂ ಖರ್ಚು ಮಾಡಿಬಿಡ್ತೀರಿ. ಅಲ್ಲಿ ಪರ್ಸೆಂಟೇಜ್ ವ್ಯವಹಾರ, ಪ್ಯಾಕೇಜ್ದಾಗೂ ಪರ್ಸೆಂಟೇಜ್ ವ್ಯವಹಾರ, ಎಲ್ಲಾದರೂ ಪರ್ಸೆಂಟೇಜ್ ಅಂದಾಗ ಈ ದೇಶ ವಿಶ್ವಗುರು ಆಗೋದು ಯಾವಾಗ? ಮತ್ತು ನಾನು ತನಗೆ ಆತ್ಮನಿರ್ಭರ ಅಂತ ಹೇಳ್ತಾರೆ ನಮ್ಮ ಮೋದಿಜಿಯವರು, ಉಳಿದವರು ಎಲ್ಲರೂ ಹೆಚ್ಚು ಹೊರದೆ ಮಾತಾಡ್ತಾರೆ. ಆತ್ಮನಿರ್ಭರ ಹೆಂಗೆ ಆಗ್ತದೆ ರೀ? ವಿದ್ವತ್ ನಿಜವಾಗಿ ಕಲ್ತಿದ್ದಂದ್ರೆ ಹುಡುಗವ ಹೊಸ ಯೋಜನೆಗಳನ್ನು ಮಾಡ್ತಾನೆ. ಅವೆಲ್ಲ ಮೆರಿಟೇ ಇಲ್ಲ. ದುಡ್ಡು ಕೊಟ್ಟು ಮ್ಯಾರ ಏರ್ತಾ ಬಂದಂತಾವ, ಮತ್ತು ನಾನು ದುಡ್ಡು ಕೊಟ್ಟು ಪಾಸ್ ಆಗುವಂಥ ಎಲ್ಲ ಹಾಯ್ದು ಗೊತ್ತಿರ್ತಾವೆ. ಇಲ್ಲಿ ಮೋಸ ಮಾಡೋದನ್ನು ಕಲಿತಾನೆ ವಿನಃ ವಿದ್ಯಾರ್ಥಿ ಮತ್ತೊಂದಲ್ಲ. ಯಾಕಂದ್ರೆ ನೋಡ್ರಿ, 19.46 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲ ಟ್ರಸ್ಟಿಗಳು, ಅವರು ಇವರು ಪ್ರೈವೇಟ್ ಇರ್ತಾರಲ್ಲ ರೀ ಕಂಪ್ನಿಗಳ ಮಂದಿ, ಈ ದುಡ್ಡು ಹೇಗೆ ತೆಗೆಯೋರು ಅವ್ರ ಇದ್ದಂಥವ್ರಿಗೆ ದಂಧೆ ಮಾಡ್ತಿರ್ತಾರೆ. ಅದಕ್ಕೆ ಇವತ್ತು ಶಿಕ್ಷಣ ದಂಧೆ ಆಗದ. ಅದನ್ನು ಮೂಲಭೂತದ ಹೌದಪ್ಪ, ಅವ್ನು ಪ್ರತಿಯೊಬ್ಬ ಹಕ್ಕದ ಕಲಿಸ್ಬೇಕು ನಾವು ಅಂತೇಳಿ ಸರ್ಕಾರ ಜವಾಬ್ದಾರಿ ತಗೊಂಡು ಶಿಕ್ಷಣ ಕ್ಷೇತ್ರವನ್ನು ಸಾಕ್ರಿ. ಹೈಯರ್ ಎಜುಕೇಷನ್ ಥರ ಫ್ರೀ ಮಾಡಿ ಎಲ್ಲ ಮಕ್ಕಳಿಗೆ, ಎಲ್ಲರಿಗೂ ಬಂದವು. ಶ್ರೀಮಂತರಲ್ಲಿ ಬಡವರಲ್ಲಿ ಯಾವ ಜಾತಿ ಕುಲ ಯಾವುದು ನೋಡಬೇಕಾಗಿಲ್ಲ, ಒಟ್ಟು ಎಲ್ಲರಿಗೂ ಎಂಟ್ರಿ ಕೊಟ್ಟೆ. ಯಾರು ಪಾಸ್ ಆಗ್ತಾರೆ 14 ಸೆಲೆಕ್ಷನ್ ಆಗ್ತಾರೆ, ಇಲ್ಲದವ್ರು ಇಲ್ಲ. ಹೆಚ್ಚು ಕೊಟ್ಟ ಮಾಡಿ ಅವ್ರನ್ನ ಚಾನಲ್ ಮಾಡಿರಿ ಅನ್ನೋದು ಒಂದು ಉದ್ದೇಶ ಇಲ್ಲಿದೆ. ಅದಕ್ಕೆ ಮತ್ತೇನಪ್ಪ ಅಂದ್ರೆ ಈ ದುಡ್ಡು ಕೊಟ್ಟು ಬರೋರು ಸಹಜ ಪಾಪ ಅವ್ರಿಗೆ ತಪ್ಪು. ನಾವು ಅಪ್ಪ ಅಪ್ಪನ ಒಂದು ಹೆಗಲ ಮೇಲೆ ಬಂದಿರ್ತಾರೆ, ಪ್ಯಾರಾಸೈಟ್ಸ್ ಇರ್ತಾರೆ, ಓದು ಪ್ರವೃತ್ತಿ ಕಡಿಮೆ ಇರ್ತದೆ, ಸಂಶೋಧನೆ ಅಂತ ದೂರ ಉಳಿತು. ಸುಮ್ಮನೆ ಏನೋ ಅಲ್ಲಿ ಯಾರು ಹಿಡ್ಕೊಂಡು ಮಾಸ್ತರ್ ಹಿಡ್ಕೊಂಡು ಇನ್ನೊಬ್ರು ಹಿಡ್ಕೊಂಡು ಪಾಸ್ ಆಗಿ ಬಂದರೆ ಪಾಸ್ ಅಂತ ನನ್ನ ಮಗ ಅನ್ನೋದು ಅರ್ಥ ಆಗಿತ್ತು. ಅವರಿಂದ ದೊಡ್ಡ ಸಾಧನೆ ದೇಶಕ್ಕೆ ಆಗೋದು ಭಾಳ ದುಸ್ತಾರ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈಡಿಗೆ ನಾವು ನಮ್ಮ ಪ್ರಾಶಸ್ತ್ಯ ಕೊಡಲೇಬೇಕಾಗಿದೆ. ಒಳ್ಳೆ ಕೆಲಸ ಮಾಡಿದ ಇವ್ರು ಹಿಡೀರಿ, ಯಾವುದೇ ಇರಲಿ, ಕಡಿಕೆ ವಿರೋಧ ಪಕ್ಷದ ಇರಲಿ, ಅಲ್ಲಿ ಕಾಳರನ್ನು ಅವ್ರು ಹೇಳೋದು ಹೊರ ಹಾಕಿದ್ರೆ ನಾಳೆ ತಪ್ಪಿಸೋದ್ರ ಆಗೋದು ಬೇರೆ. ಇಷ್ಟೆಲ್ಲ ಹಿಡಿದುಕೊಂಡು ಶಿಕ್ಷೆ ಗ್ಯಾರಂಟಿ ಇಲ್ಲ.
ಆ ಒಂದಿಷ್ಟು ಅಟ್ಲೀಸ್ಟ್ ಒಂದು ಅಪಮಾನ ಆಗ್ತದಲ್ಲ ಇಂಥವ್ರು ಅದಾರ ಅಂತೇಳಿ ಆ ಕೆಲಸವನ್ನು ಇಡಿ ಮಾಡೈತಿ. ಅದಕ್ಕೆ ಅಷ್ಟು ಥ್ಯಾಂಕ್ಸ್ ಹೇಳಿದ್ರು. ಕಡಿಮೆನ ಏನೂ ಇರಲಿ, ಇನ್ನೂ ದಾಳಿ ಮಾಡ್ತಾ ಇರಲಿ. ಇಂಥ ಒಂದು 2 ನಂಬರ್ ಕೆಲಸ ಇದರಲ್ಲಿ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗದೇ ಇರಲಿ ಅಂತ ಹೇಳ್ತಾ ಹೈಯರ್ ಎಜುಕೇಷನ್ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಿರಿ, ವಿಚಾರ ಮಾಡಿರಿ. ಸಿದ್ದರಾಮಯ್ಯನವರ ಅದೇ ಕಾಲಕ್ಕೆ ಮೋದಿಯವರ ಅಂತ ಮತ್ತೆ ಗೊತ್ತಿರ್ತಾರೆ. ನಿಮ್ಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನ್ಯೂಸ್. ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.